ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಶ್ರೀನಿತಾ. ನಾನು ಡಾಕ್ಟರ್ ಶಮಂತಕ ಮಣಿ ದೊಡ್ಡಜ್ಜಿ ಮನೆಗೆ ಬಂದಿದ್ದೀನಿ. ನೀವು ಬನ್ನಿ, ನಾನು ಕರ್ಕೊಂಡು ಹೋಗ್ತೀನಿ. ಅದು ನಾನು ಅಜ್ಜಿ, ನೀವು ಡೈಲಿ ರೊಟೀನ್ ಹೇಳ್ತೀರಾ? ಖಂಡಿತ ಹೇಳ್ತೀನಿ. ನಾ ಏನು ಅಂದ್ರೆ 5 ಗಂಟೆಗೆಲ್ಲ ಎದ್ಬಿಡ್ತೀನಿ. ಆಯ್ತಾ? ಎದ್ಬಿಟ್ಟು ನಾನು ಯೋಗದ ಅಭ್ಯಾಸ ಮಾಡ್ತೇನೆ. ಯೋಗ ಅಂದ್ರೆ ಗೊತ್ತಾ? ತೋರಿಸ್ತೀಯಾ? ಮಾಡಿ ತೋರಿಸ್ತೀಯಾ? ಮಾಡು. ಮತ್ತೆ ನಿಂತ್ಕೊಂಡು ಯಾವ್ದು ಮಾಡ್ತೀಯ? ವೆರಿ ನೈಸ್, ವೆರಿ ನೈಸ್. ಆಮೇಲೆ ಪಾದಹಸ್ತಾಸನ. ಮೇಲ್ ಹೋಗಿ ಅಲ್ಲಿ ನಿನ್ನ ಕಾಲ್ ಮುಟ್ತೀಯ. ವೆರಿ ಗುಡ್. ಅಲ್ಲೇ ನಿಂತ್ಕೊ ಸ್ವಲ್ಪ, ಒಂದು 10 ಸೆಕೆಂಡ್ ಹಂಗೆ ಇರ್ತೀಯ. ವೆರಿ ನೈಸ್. 1 2 3 4 5 6 7 8 9 10. ವೆರಿ ಗುಡ್, ವೆರಿ ಗುಡ್. ಪದ್ಮಾಸನ. ಅಪ್ಪ, ವೆರಿ ಗುಡ್, ವೆರಿ ಗುಡ್. ಇಷ್ಟೇ ಗೊತ್ತಾ ನಿಮ್ಗೆ? ಚೆನ್ನಾಗಿ ಮಾಡ್ಬೇಕು, ಚೆನ್ನಾಗಿ ಸ್ಟ್ರೆಚ್ ಮಾಡ್ಬೇಕು. ಆಮೇಲೆ ಮೆತ್ತಗೆ ಹಿಂಗ್ ಹೋಗ್ಬೇಕು, ಹೀಗ್ ಹೋಗ್ಬೇಕು. ಆಮೇಲೆ ತಿರುಗಿ ಬರ್ಬೇಕು. ಓಕೆ ಓಕೆ, ವೆರಿ ನೈಸ್, ವೆರಿ ನೈಸ್. ನೋಡ್ತೀಯ? ಹೇಳ್ಕೊಟ್ಟ, ಎಲ್ಲ ಹೇಳ್ಕೊಟ್ಲ. ಬ್ಯಾಲೆನ್ಸ್ ಅಂದ್ರೆ ಗೊತ್ತಾ? ಸೊ ಕರೆಕ್ಟ್ ಆಗಿ ನಿಂತ್ಕೋಬೇಕು. 2 ಪಾದಗಳನ್ನ ಹತ್ತಿರ ಇಟ್ಕೋಬೇಕು. ಹೀಗ್ ಮಾಡಿ ಹೀಗ್ ಮಾಡ್ಬೇಕು, ಹೀಗ್ ಮಾಡ್ಬೇಕು. ವೃಕ್ಷಾಸನ ಅಂದ್ರೆ ಒಂದು ಮರ ಹಿಂಗಿರುತ್ತೆ, ಹಾಗೆ ಅಲ್ಗಾಡ್ಬಾರ್ದು. ಚೆನ್ನಾಗಿ ದೇವ್ರ ನೆನ್ಸ್ಕೊಂಡು ಹೀಗೆ ನಿಂತ್ಕೊಳ್ಬೇಕು. ನೋಡಿ ಎಷ್ಟು ಬ್ಯಾಲೆನ್ಸ್ ಬಂತಲ್ವಾ? ಆ ಕಡೆ ಈ ಕಡೆ ಅಲಗಲಿಲ್ಲ ಅಲ್ವಾ? ವೆರಿ ಗುಡ್, ವೆರಿ ನೈಸ್. ಬಂದು ಇನ್ನೊಂದು ಹೇಳ್ಕೊಡ್ಲ? ಇನ್ನೊಂದು ಮಾಡ್ತೀಯ? ಸೊ ಹಿಂಗಿತ್ತು. ಸ್ಟ್ರೈಟ್ ಆಗಿರ್ಬೇಕು, ಸ್ಟ್ರೈಟ್ ಆಗಿರ್ಬೇಕು. ಸರಿಯಲ್ಲ, ಮೆತ್ತಿಗೆ ಒಂದು ಕೈ ಮೇಲೆ ತಗೋಬೇಕು, ಹೋಗ್ಬೇಕು, ಚೆನ್ನಾಗಿ. ಇನ್ನು ಎಳಿಬೇಕು, ಇರ್ಬೇಕು. ಕರೆಕ್ಟ್ ಕರೆಕ್ಟ್. ಆಮೇಲೆ ಈ ಕಡೆ ಹಿಂಗಬೇಕು. ವೆರಿ ಗುಡ್, ವೆರಿ ಗುಡ್. ಅಲ್ಲಿ ಇಟ್ಕೋಬೇಕು. ಇಟ್ಕೊಂಡು ಮತ್ತೆ ಮೆತ್ತಿಗೆ ಇಲ್ಲಿ ಎಳಿಬೇಕು, ಕೆಳಗೆ ಬಿಟ್ಟು. ವೆರಿ ಗುಡ್. ಸ್ಟ್ರೈಟ್ ಆಗಿರ್ಬೇಕು, ಎಲ್ಲೂ ಹಿಂಗ ಮಾಡ್ಬಾರ್ದು. ಈ ಕೈ ಬಾ. ಹಾ, ಮೇಲೆ ಮೇಲೆ ಎಳಿಬೇಕು, ಅಲ್ಲಿ ಮುಟ್ಬೇಕು. ಆಯ್ತು. ಆಮೇಲೆ ಆಮೇಲೆ ತಿರುಗಿ ವಾಪಸ್ ಬಂದು ಮತ್ತೆ ಎಳೆದು ಆಮೇಲೆ ಆಮೇಲೆ
ಹೀಗಿಟ್ಕೊ ಹೀಗಿಟ್ಕೊ. ಓಕೆ, ಆಮೇಲೆ ಹೀಗೆ ಬರ್ಕು ಹೀಗೆ. ಓಕೆ, ನೋಡಿ ನಾನು ಎಷ್ಟು ಸ್ಟ್ರೈಟ್ ಆಗಿದ್ದೀನಿ, ನೀನು ಸ್ಟ್ರೈಟ್ ಆಗಿ ಇಟ್ಕೊಬೇಕು. ಕನ್ಫ್ಯೂಸ್ ಮಾಡೋರು. ವೆರಿ ಗುಡ್. ನೋಡ್ದ್ಯಾ ಎಷ್ಟು ಚೆನ್ನಾಗಿ ಮಾಡ್ತಾರೆ. ಯೋಗ ಮಾಡಿದ್ದು ಖುಷಿ ಆಯ್ತು. ನಿಮ್ ಏಜ್ ಎಷ್ಟು? ನನ್ನ ಏಜ ಎಷ್ಟಿರ್ಬೋದು? ನನ್ಗೆಷ್ಟು ಇರ್ಬೋದು? 16, 20, 30 ಎಷ್ಟಿರ್ಬೋದು? ನಿನಗೇನು ಅನ್ಸುತ್ತೆ? ನಿಮ್ಮ ಅಜ್ಜಿ ನಿಮ್ಮನೇಲಿ ಇದ್ದಾರಲ್ಲ, ಎಷ್ಟಿರ್ಬೋದು? ಇಲ್ಲಲ್ಲ, ನಾ ಹೇಳ್ದ ನನಗೆಷ್ಟು ವಯಸ್ಸು ಅಂತ ಹೇಳ್ದ? ನನಗೆ 96. ನಿನ್ಗೆಷ್ಟು ವಯಸ್ಸು? 5. ಸೊ ನಾನು ನಿನ್ಗಿಂತ ಎಷ್ಟು ದೊಡ್ಡ? 90 ವರ್ಷ ಜಾಸ್ತಿ ನಿನ್ಗಿಂತ. ಓಕೆ, ಆದರೂ ನಾ ಮಾಡ್ತೀನಿ, ಆದರೂ ಯೋಗ ಮಾಡ್ತೀನಿ, ಪ್ರಾಣಾಯಾಮ ಮಾಡ್ತೀನಿ, ಧ್ಯಾನ ಮಾಡ್ತೀನಿ, ನಿನಗೂ ಹೇಳ್ಕೊಡ್ತೇನೆ ಬಂದ್ರೆ. ಓಕೆ, ಎಲ್ಲಿ ಕಲಿತೆ ನೀನು ಮಾಡಿದ್ದು? ನಂಗೆ ಯೋಗ ಮಾಡಿದ್ದು ನಿಂತ್ಕೊಂಡೆ ಹೇಳ್ಕೊಟ್ಟಿದ್ದು. ಅಜ್ಜಿ, ನೀವು ಯಾವಾಗಿಂದ ಯೋಗ ಮಾಡ್ತಾ ಇದ್ದೀರಾ? ತುಂಬಾ ವರ್ಷದಿಂದ ಮಾಡ್ತಾ ಇದ್ದೀನಿ. ಎಷ್ಟು ನಾ ಚಿಕ್ಕವಳಿಂದ ಮಾಡ್ತಾ ಇದ್ದೀನಿ. ನಮ್ಮ ತಾಯಿ, ನಮ್ಮ ತಂದೆ, ನಮ್ಮ ಮನೆಗೆ ಎಲ್ಲರೂ ಮಾಡೋರು. ಅದರಿಂದ ನಾನು ಕಲಿತ್ಕೊಂಡೆ. ಆಮೇಲೆ ದೊಡ್ಡವಳಾದ್ಮೇಲೆ ಇನ್ನೂ ಚೆನ್ನಾಗಿ 4 ಜನಕ್ಕೆ ಹೇಳ್ಕೊಡೋಷ್ಟು ಕಲ್ತ್ಕೊಂಡು. ಓಕೆ, ಅಜ್ಜಿ, ಯೋಗ ಮಾಡೋದ್ರಿಂದ ಏನ್ ಬೆನಿಫಿಟ್? ಅಯ್ಯೋ, ಒಳ್ಳೆ ಕ್ವಶನ್ ಕೇಳ್ದೆ ನೋಡು. ತುಂಬಾ ಬೆನಿಫಿಟ್ ಇದೆ. ಏನು ಅಂದ್ರೆ ನಿನ್ನ ಮುಖದಲ್ಲಿ ಕಳೆ ಬಂದ್ಬಿಡುತ್ತೆ. ಒಳ್ಳೆ ನೋಡಿದ ಕೂಡಲೇ ಇಷ್ಟು ಚೆನ್ನಾಗಿದ್ದಾಳಪ್ಪ, ಎಷ್ಟು ಕಳಿ ಆಗಿದ್ದಲ್ಲಪ್ಪ ಅನ್ಸುತ್ತೆ. ಆಮೇಲೆ ನೀನು ಏನು ಆಟ ಆಡೋಕ್ಕೂ ಶಕ್ತಿ ಬರುತ್ತೆ. ಏನು ಬೇಕಾದ್ರೂ ಮಾಡ್ಬೋದು ನೀನು. ಅಲ್ಲಿ ಹಾರ್ಬೋದು, ಇಲ್ಲಿ ನೆಗಿಬೋದು, ಅಷ್ಟು ಶಕ್ತಿ ಬರುತ್ತೆ. ನಿನ್ನೆಲ್ಲ ರಕ್ತ ಅಂತೀವಲ್ಲ, ಒಳಗೆ ಎಲ್ಲಾನು ತುಂಬುತ್ತೆ. ಆಗ ನಿನ್ನ ರಕ್ತ ಜಾಸ್ತಿ ಆಗಿರೋದ್ರಿಂದ. ನಮ್ಮ ಮನೇಲಿ ಇವಾಗ್ಲೂ ಮಾಡ್ತೀನಿ, ನೆಗಿತೀನಿ. ಹೌದಾ? ಏನು ನಗಿಸ್ತೀಯ? ವೆರಿ ನೈಸ್. ಯಾವ ಕಾಯಿಲೆನೂ ಬರಲ್ಲ ಯೋಗ ಮಾಡಿದ್ರೆ. ಓಕೆ, ಎಲ್ರಿಗೂ ಖುಷಿ ಆಗೋ ಥರ ಮಾತಾಡ್ತೀವಿ, ಎಲ್ರಿಗೂ ಅವ್ರನ್ನ ತಪ್ಕೊಡ್ತೀವಿ, ಪ್ರೇಮಿಸ್ತೀವಿ. ಎಷ್ಟು ಚೆನ್ನಾಗಿ ಎಲ್ಲರನ್ನು ನಾವು ತುಂಬಾ ಆಸೆಯಿಂದ ನೋಡ್ಕೊತೀವಿ. ಓಕೆ, ನಾನು ಯೋಗ ಮಾಡಿ ಮೊಮ್ಮಸಿಂದ ಐರನ್ ಗಲ್ ಹಾಕ್ತೀನಿ. ಕರೆಕ್ಟ್ ಕರೆಕ್ಟ್, ಹಂಗಾಗ್ಬೇಕು. ಅವಾಗ ಕಾಲುಗಳೆಲ್ಲ ನನ್ ಕೈ ಹೊಡೆದ್ರೆ ಅವಾಗ ನೋವಾಗೋಗುತ್ತೆ. ಕರೆಕ್ಟ್. ಅಜ್ಜಿ, ಯೋಗ ಮಾಡೋದ್ರಿಂದ ಇಷ್ಟ ಆಕ್ಟಿವ್ ಇರೋದಾ? ಹೌದು ಹೌದು, ಯೋಗನೇ ನನಗೆಲ್ಲ ಇಷ್ಟು ನನ್ನ ಚಟುವಟಿಕೆಯಿಂದ ಇರೋದು, ಎಲ್ರದ್ದು ಮಾತಾಡ್ಕೊಂಡಿರೋದು, ಎಲ್ರಿಗೂ ಸಹಾಯ ಮಾಡೋದು, ಅದೆಲ್ಲ ಯೋಗದಿಂದ. ಆಮೇಲೆ ಮನೇಲಿ ಎಲ್ಲರನ್ನೂ ನೋಡ್ಕೊಂಡು ಸಂತೋಷವಾಗಿರೋದು ಯೋಗದಿಂದ. ಗೊತ್ತಾಯ್ತಾ? ಹೌದು. ನೀವು ಹಾಡ್ ಕಲ್ತಿದ್ದೀರಲ್ವಾ, ನಂಗೊಂದು ಹಾಡು ಹೇಳಿ.
ಅದು ಸರಿ. ಹ್ಮ್. ನಿನ್ನೆಡೆಗೆ ಬರುವಾಗ ಸಿಂಗರ ತೋರೆ ಸಡಗರದ ಮಾತುಗಳ ಬಿಂಕವೇ ನಿನ್ನೆಡೆಗೆ ಬರುವಾಗ ಸಿಂಗರ ಓರೇಕೆ ನಗ್ನತೆಗೆ ನಾಚದಲ್ಲೇ ಸಿರಿದಳಿರಕ್ಕೆ ಪ್ರೇಮದಾರತಿ ಹಿಡಿದು ಬರುವೆ ಪ್ರೇಮದಾರತಿ ಹಿಡಿದು ತೇಲಿ ಬರುವೆ. ಸುಗಮ ಸಂಹಿತೆ ಎಲ್ಲಿಂದ ಕಲ್ತೆ? ವಚನ ಹೇಳ್ಕೊಟ್ರು ನನಗೆ. ಮುಖ್ಯವಾಗಿ ಅವರು ಪದ್ಮಚರಣ್ ಅಂತ. ಅವ್ರು ತುಂಬಾ ಗೊತ್ತಿತ್ತು ಅವ್ರಿಗೆ, ತುಂಬಾ ಒಳ್ಳೆಯವರು. ಅವ್ರಿಗೆ ಬಹಳ ಜ್ಞಾನ ಇತ್ತು, ಎಲ್ಲಾ ಕವಿಗಳು ಗೊತ್ತಿತ್ತು, ಅವ್ರ ಕವನಗಳೆಲ್ಲ ಗೊತ್ತಿತ್ತು. ಅವ್ರು ಒಂದೊಂದು ಕವನಕ್ಕೂ ಒಂದೊಂದು ರಾಗ ಹಾಕಿ ತಾಳ ಹಾಕಿ ನಮ್ಗೆ ಹೇಳ್ಕೊಡೋರು. ನಮ್ಗೆ ಜಾನಪದ ಗೊತ್ತಾ ನಿಮ್ಗೆ? ಫೋಕ್ ಮ್ಯೂಸಿಕ್ ಚೆಲುವಯ್ಯ ಚೆಲುವೋ ತಾನಿ ತಂದನ್ನ ಚಿನ್ಮಯ ರೂಪೇ ಕೂಲೆ ಆ ಥರ ಜಾನಪದ ಹೇಳ್ಕೊಟ್ರು, ಭಕ್ತಿ ಗೀತೆ ಹೇಳ್ಕೊಟ್ರು, ಎಲ್ಲ ಹೇಳ್ಕೊಟ್ರು. ಶ್ರೀನಿತ ನನ್ನನ್ನು ಇಷ್ಟೊಂದು ಹಾಡೋಂಗಿಲ್ಲ, ಇಷ್ಟೊಂದು ಹಾಡ್ಬಿಟ್ಟೆ ನಾನು. ನೀನು ಹಾಡ್ಬೇಕಲ್ವಾ, ನಿನ್ಗೂ ಗೊತ್ತು ಅಲ್ವಾ, ಯಾವ್ದಾರು ಒಂದು ಹಾಡ್ತೀಯಾ? ಹಾಡು. ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ, ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ. ಹೊಸ ವರುಷಕ್ಕೆ ಹೊಸ ಹರುಷವ ಹೊಸತು ಹೊಸತು ತರುತ್ತಿದೆ, ಹೊಸತು ಹೊಸತು ತರುತ್ತಿದೆ. ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ, ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ. ಸುಗಮ ಸಂಗೀತದ ಬಗ್ಗೆ ಏನಾದ್ರು ಹೇಳಿ ಹೇಳ್ಬೇಕಾ? ತುಂಬಾ ವರ್ಷದಿಂದ ಸುಗಮ ಸಂಗೀತ ಹಾಡ್ತಾರೆ. ಭಾವಗೀತೆ, ಹೌದು, ಅದನ್ನ ಭಾವಗೀತೆ ಅಂತಾರೆ. ದೊಡ್ಡ ದೊಡ್ಡ ವ್ಯಕ್ತಿಗಳು ಒಳ್ಳೊಳ್ಳೆ ಹಾಡು ಬರೀತಾರೆ, ಕವನ ಬರೀತಾರೆ, ಬಂದು ಇವರು ರಾಗ ಹಾಕ್ತಾರೆ. ಯಾರೋ ಪದ್ಮಚರಣ್ ಅನ್ನೋರು ಅದಕ್ಕೆ ರಾಗ ಹಾಕಿ ಅದು ಅರ್ಥ ಚೆನ್ನಾಗಿ ಗೊತ್ತಾಗೋ ಹಂಗೆ ರಾಗ ಹಾಕ್ತಾರೆ. ತುಂಬಾ ತುಂಬಾ ಭಾವಗೀತೆಗಳಿದೆ, ಎಷ್ಟೊಂದು ಕವಿಗಳಿದ್ದಾರೆ ಅಲ್ವಾ, ಅವ್ರದ್ದೆಲ್ಲ ಗೀತೆಗಳಿದೆ. ಇದನ್ನೇ ಸುಗಮ ಸಂಗೀತ ಅಂತಾರೆ. ತುಂಬಾ ಜನ ಈಗ ಹಾಡ್ತಾ ಇದ್ದಾರೆ. ನೀನು ಹಾಡು, ನೀನು ಕಲ್ತು ತಾಳ ಹಾಕೊಂಡು ಒಳ್ಳೆದಾಗಿ ಅದು ಸ್ಪಷ್ಟವಾಗಿ ಹೇಳ್ಬೇಕು, ಸ್ಪಷ್ಟವಾಗಿ ಹೇಳ್ಬೇಕು. ಏನೇನೋ ಹೇಳ್ಬಾರ್ದು, ಸ್ಪಷ್ಟವಾಗಿ ಹೇಳಿ ಚೆನ್ನಾಗಿ ಹಾಡಿದ್ರೆ ಎಲ್ಲರೂ ಚಪ್ಪಾಳೆ ಹಾಕ್ತಾರೆ. ನೀವು ಮಕ್ಕಳನ್ನ ನೋಡೋ ಡಾಕ್ಟರ್ ಅಲ್ವಾ, ಅದ್ರ ಬಗ್ಗೆ ಹೇಳಿ. ಹೌದಮ್ಮ, ಹೇಳ್ತೇನೆ. ಪೀಡಿಯಾಟ್ರಿಷಿಯನ್ ಅಂತಾರೆ ಇಂಗ್ಲಿಷ್ನಲ್ಲಿ, ಮಕ್ಕಳು ನೋಡೋ ಡಾಕ್ಟ್ರನ್ನ. ಓಕೆ, ನಿನ್ ನೋಡ್ಲ ನಾನು ನೋಡಿ, ಇದಕ್ಕೆ ಸ್ಟೆಥೋಸ್ಕೋಪ್ ಅಂತ ನೋಡಿದ್ಯಲ್ವಾ, ಎಲ್ಲ ಡಾಕ್ಟರ್ಗಳು ಹಾಕ್ಕೊತಾರೆ. ಏನ್ ಮಾಡ್ತೀವಿ, ಇದನ್ನ ಕಿವಿಲಿ ಹಾಕ್ಕೊಡ್ತೀವಿ. ಓಕೆ, ಹಿಂಗ್ ಹಾಕೊಂಡು ಇದರಿಂದ ನಿನ್ನ ಹಿಂಗ್ ನೋಡ್ತೀವಿ. ಹಿಂಗ್ ನೋಡಿದ್ರೆ ನನಗ್ ಗೊತ್ತಾಗತ್ತೆ. ನೀನು ಇನ್ನೂ ಹತ್ರ ಬಾ,
ಇನ್ನೂ ಹತ್ರ ಬಾ. ಹ್ಮ್ ಸೊ ನಿನ್ನ ನೋಡ್ಕೊಂಡು ನಿನ್ ಕಣ್ಣು ಮೂಗು ಬಾಯಿ ಎಲ್ಲ ನೋಡ್ಕೊಂಡು ಆಮೇಲೆ ಮೆತ್ತಗೆ ನೋಡ್ತೀನಿ. ಫಸ್ಟ್ ಕ್ಲಾಸ್ ಆಗಿದೆ, ಫಸ್ಟ್ ಕ್ಲಾಸ್ ಆಗಿದೆ. ಇದು ನೋಡ್ಬಿಟ್ಟು ಆಮೇಲೆ ಇದು ನೋಡ್ತೀವಿ, ಏನು ಇದು ಪಲ್ಸ್ ಅಂತೀವಿ. ಪಲ್ಸು ನೋಡಿ, ಪಲ್ಸ್ ಎಲ್ಲ ಫಸ್ಟ್ ಕ್ಲಾಸ್ ಆಗಿದೆ ಅಮ್ಮ. ಎಲ್ಲ ಫಸ್ಟ್ ಕ್ಲಾಸ್ ಆಗಿದೆ. ದೃಷ್ಟಿ ತೆಗೆದ್ಬಿಡೋಣ ನಿನ್ಗೆ, ಎಲ್ಲ ಚೆನ್ನಾಗಿದೆ. ನೀನು ಇನ್ನೇನು ಗೊತ್ತಾಗಬೇಕು ನಿನ್ಗೆ, ಇಟ್ಕೊಂಡು ನೀನು ಹಿಂಗೆ ಇಟ್ಕೊಂಡ್ರೆ ಹೆಂಗೆ ಕೇಳಿಸುತ್ತೆ ನೋಡು. ಇಲ್ಲಿಡ್ಲ ನನ್ನ ಹಾರ್ಟ್ ಈ ಡಾಕ್ಟ್ರ್ ಆಗ್ಬೇಕಲ್ವಾ? ಕೆಡ್ಸುತ್ತಾ ಡಾಕ್ಟ್ರ್ ಆಗು, ಚೆನ್ನಾಗಿ ಕೆಲಸ ಮಾಡು, ಪೇಷಂಟ್ಗಳು ನೋಡು, ಕೆಲ್ಸ್ತಾ ನಿಮ್ಗೆ ಎಷ್ಟು ಜನ ಮಕ್ಳು, ಏನ್ ಮಾಡ್ತಾ ಇದಾರೆ? ನನಗೂ ಒಬ್ಬ ಮಗ ಇದ್ದಾನೊಬ್ಬ, ಅವನು ಡಾಕ್ಟ್ರು. ಅವನು ಇನ್ನೂ ಪುಟ್ಟ ಮಕ್ಕಳು ನೋಡ್ಕೊತಾನೆ, ಪುಟ್ಟ ಮಕ್ಕಳು. ಅದಕ್ಕೆ ನಿಯೋನೇಟಾಲಜಿ ಅಂತಾರೆ. ಅದು ಮಾಡಿ ಅವನು ಅಮೆರಿಕಲ್ಲಿದ್ದಾನೆ, ಅವಾಗ ಬರ್ತಾನೆ. ನನ್ಗೊಬ್ಬ ಮಗ, ಅವನು ಸ್ಪೋರ್ಟ್ಸ್ ಬಗ್ಗೆ, ಸ್ಪೋರ್ಟ್ಸ್ ಅಂದ್ರೆ ಗೊತ್ತಲ್ವಾ? ಸ್ಪೋರ್ಟ್ಸ್ ಅಂದ್ರೇನು? ಆಟ ಆಡ್ತಾರಲ್ಲ, ಕ್ರಿಕೆಟ್ ಆಡ್ತಾರೆ, ಫುಟ್ಬಾಲ್ ಆಡ್ತಾರೆ. ಆಡುವಾಗ ಬಿದ್ಬಿಟ್ಟು ಏನಾದ್ರು ಗಾಯ ಆದ್ರೆ ಅದನ್ನು ನೋಡ್ಕೊಳ್ತಾನೆ ನನ್ನ ಮಗ. ಓಕೆ. ಫಸ್ಟ್ ಕ್ಲಾಸ್, ಸೂಪರ್. ಅಷ್ಟು ಒಳ್ಳೆ ಕ್ವಶನ್ ಕೇಳಿ, ಅಷ್ಟು ಚೆನ್ನಾಗಿ ಕೇಳ್ತೆ ನನ್ನ. ಖುಷಿ ಆಯ್ತು, ತುಂಬಾ ಖುಷಿ ಆಯ್ತು, ತುಂಬಾ ಖುಷಿ ಆಯ್ತು. ತುಂಬಾ ಟಿಪ್ಸ್ ಇದೆ ಅಮ್ಮ. ತಾಯಿಯು ತುಂಬಾ ಚೆನ್ನಾಗಿ ನೋಡ್ಬೇಕು ಮಕ್ಕಳನ್ನ. ಅವ್ರ ಕಾಲಕ್ಕೆ ಒಳ್ಳೆ ಆಹಾರ ಕೊಡ್ಬೇಕು, ಈ ರೀತಿ ಯೋಗ ಅದೆಲ್ಲ ಹೇಳ್ಕೊಡ್ಬೇಕು. ಒಳ್ಳೆ ಗುಣಗಳು ಬರ್ಲಿ, ಒಳ್ಳೇದಾಗಿರು, ನೀನು ಒಳ್ಳೆಯವಳು ಅಂತ ಅನ್ನಿಸ್ಕೋಬೇಕು, ಯಾರಿಗೂ ಕೆಟ್ಟದ್ದು ಮಾಡಬಾರ್ದು. ಆ ಥರ ಅಮ್ಮಂದರು ಮಕ್ಕಳಿಗೆ ಹೇಳ್ಕೊಡ್ಬೇಕು. ಮಕ್ಕಳು ಅಮ್ಮ ಅಪ್ಪನಿಗೆ ತುಂಬ ಗೌರವ ಕೊಡಬೇಕು. ಮಕ್ಕಳು ಯಾವಾಗಲೂ ಅವ್ರಿಗೆ ನಮಸ್ಕಾರ ಮಾಡಬೇಕು, ಅಮ್ಮ ಅಂಥೇಳಿ ತುಂಬ ಗೌರವ ಕೊಡಬೇಕು. ಅವ್ರು ಹೇಳಿದ್ದನ್ನು ಕೇಳಬೇಕು. ಓಕೆ, ಚೆನ್ನಾಗಿ ಓದಬೇಕು. ದೇವರು ಅಂದರೆ ಸ್ವಲ್ಪ ದೇವ್ರ ಹತ್ರ ಹೋಗಿ ನಮಸ್ಕಾರ ಮಾಡಬೇಕು. ಓಕೆ, ಚೆನ್ನಾಗಿ ತಿನ್ಬೇಕು. ಹಣ್ಣು ಹಂಪಲು, ತರಕಾರಿ, ಹಾಲು, ಬೆಣ್ಣೆ, ತುಪ್ಪ ಅದೆಲ್ಲ ತಿನ್ಬೇಕು. ಹೊರಗೆ ಹೋಗಿ ಯಾವುದೋ ತಿನ್ಬಾರ್ದು. ಅವ್ರೇನೋ ಕೊಟ್ಬಿಡ್ತಾರೆ, ಯಾವುದೋ ಚಿಪ್ಸ್ ಅಂತೆ, ಪಿಜ್ಜಾ ಅಂತೆ, ಅದೆಲ್ಲ ಒಳ್ಳೇದಲ್ಲ. ಅಮ್ಮ ಅಪ್ಪ ಮಾಡಿದ್ದು, ಅಮ್ಮ ನಿನಗೆ ಮಾಡಿದ್ದು ಒಳ್ಳೆ ಶುಚಿಯಾಗಿ ಮಾಡಿ ತುಂಬ ವಾತ್ಸಲ್ಯದಿಂದ
ವಿಶ್ವಾಸದಿಂದ ಏನು ಕೊಡ್ತಾರಲ್ವಾ, ಸೊ ಅದೇ ತಿನ್ಬೇಕು, ಹೊರಗೆ ಹೋಗಿನೂ ತಿನ್ಬಾರ್ದು. ಓಕೆ. ನನಗೆ ಪ್ಲಸ್ ಮಾಡಿ. ಬ್ಲೆಸ್ ಮಾಡ್ಲಾ, ಆಶೀರ್ವಾದ ಮಾಡ್ಲಾ. ನೀನು ಈ ಕಡೆ ತಿರ್ಕೋ. ನನ್ನ ಕಾಲಕ್ಕೆ ನಮಸ್ಕಾರ ನನ್ನ ಆಶೀರ್ವಾದ. ಅಜ್ಜಿ, ಥ್ಯಾಂಕ್ ಯು ಸೋ ಮಚ್ ಅಜ್ಜಿ. ಐ ಲವ್ ಯು. I also love you. God bless you. ತುಂಬಾ ಚೆನ್ನಾಗಿ